ನಮಸ್ಕಾರ. ಪುರುಷರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗಬಹುದು. ಇದನ್ನು ಗೈನಕೋಮ್ಯಾಸ್ಟಿ ಅಂತ ಕರೀತಾರೆ. ಹದಿಹರೆಯದಲ್ಲಿ ಹಾರ್ಮೋನ್ಗಳ ಏರ್ಪೇರಿನಿಂದ ಇದು ಉಂಟಾಗುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹಾಗೂ ಮಧ್ಯವಯಸ್ಕರಲ್ಲಿ ಬಹಳ ಹೆಚ್ಚಾಗಿ ಕಾಣಬರುತ್ತಿರುವಂಥ ತೊಂದರೆ. ಇದರಿಂದ ಶಾರೀರಿಕವಾಗಿ ಯಾವುದೇ ಹಾನಿ ಇಲ್ಲದೇ ಇದ್ದರೂ ಕೂಡ ಈ ಗೈನಕೋಮ್ಯಾಸ್ಟಿಯಾ ಬಹಳಷ್ಟು ಮಾನಸಿಕ ಒತ್ತಡವನ್ನು ಕೊಡ್ತದೆ. ನಮ್ಮಲ್ಲಿ ಬರುವ ಹೆಚ್ಚಿನ ರೋಗಿಗಳು ಹೇಳೋದೇನೆಂದರೆ, ಶಾಲೆಯಲ್ಲಿ, ಕಾಲೇಜಿನಲ್ಲಿ ಸ್ನೇಹಿತರು ಇಲ್ಲ ಮನೆಯಲ್ಲಿ ಬಂಧುಗಳು, ಸಹೋದರರು ಗೇಲಿ ಮಾಡಿರ್ತಾರೆ. ಇದರಿಂದ ಆತ್ಮವಿಶ್ವಾಸನ ಕಳೆದುಕೊಳ್ತಾರೆ ಹಾಗೂ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಇದರ ಬಗ್ಗೆ ನಾನು ಕೂಡ ಹೆಚ್ಚಾಗಿ ತಿಳಿದುಕೊಂಡಿದ್ದು ಚೆನ್ನೈ ಪ್ಲಾಸ್ಟಿಕ್ ಸರ್ಜರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ. ತಿಂಗಳಿಗೆ 30ರಿಂದ 40 ಗೈನಕೋಮ್ಯಾಸ್ಟಿಯಾ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡೋದ್ರ ಜೊತೆಗೆ ಚಿಕಿತ್ಸೆಯ ಗುಣಮಟ್ಟವನ್ನು ಮೇಲೇರಿಸೋದಕ್ಕೆ ಹೊಸ ಸಂಶೋಧನೆಗಳನ್ನು ಕೂಡ ಮಾಡಿದ್ದೀವಿ. ಇವು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪಬ್ಲಿಷ್ ಕೂಡ ಆಗಿದ್ದಾವೆ. ಇದರಿಂದ ನಾವು ಮಾಡೋ ಗೈನಕೋಮ್ಯಾಸ್ಟಿಯಾ ಸರ್ಜರಿ ಟೆಕ್ನಿಕ್ ಬಹಳ ಸರಳವಾಗಿದ್ದು ಬಹಳ ಕಡಿಮೆ ಕಲೆಗಳು ಉಳಿಯೋ ಹಾಗೆ ಮಾಡ್ತೀವಿ. ಕಂಕಳಲ್ಲಿ ಮಾಡುವ ಚಿಕ್ಕ ರಂಧ್ರದಿಂದ ಲೈಪೋಸಕ್ಷನ್ ಮುಖಾಂತರವಾಗಿ ಬೊಚ್ಚನ್ನು ತೆಗಿತೀವಿ. ಕಪ್ಪು ಉಬ್ಬಿನ ಕಾಲು ಭಾಗ ಸುತ್ತಳತೆಯಷ್ಟೇ ಓಪನ್ ಮಾಡಿ ಬಾಕಿ ಉಳಿದಿರುವಂತಹ ಗ್ರಂಥಿಯನ್ನು ತೆಗಿತೀವಿ. ಸ್ತನಗಳ ಗಾತ್ರ ತುಂಬ ದೊಡ್ಡದಾಗಿದ್ದರೆ ಚರ್ಮ ಖಾಲಿ ಚೀಲದಂತೆ ಕಾಣೋದನ್ನು ತಡೆಗಟ್ಟೋದಕ್ಕೆ ನಾವೇ ರಚಿಸಿರುವ ವಿಶೇಷವಾದ ಪ್ಲಾಸ್ಟರ್ ಟೆಕ್ನಿಕನ್ನು ಬಳಸ್ತೀವಿ. ಇಂತಹ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸೆಯನ್ನು ನಮ್ಮ ಕರ್ನಾಟಕದ ಸಾಮಾನ್ಯ ಜನರಿಗೆ ಕೈಗೆಟುಕುವ ರೀತಿಯಲ್ಲಿ ತಲುಪಿಸೋದು ನಮ್ಮ ಆಸೆ ಮತ್ತು ಗುರಿ. ಇದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಸಂಶಯಗಳಿದ್ದಲ್ಲಿ, ಮಾಹಿತಿ ಬೇಕಾದಲ್ಲಿ ನಿಸ್ಸಂಕೋಚವಾಗಿ ಸಂಪರ್ಕಿಸಿ.